ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಆಯೋಜಿತ ಕಾರ್ಯಕ್ರಮ ಇನ್ಸ್ಪೈರ್ ಮಾನಕ್ ಅವಾರ್ಡ್ 2022 ಮತ್ತು 2023ನೇ ಸಾಲಿನ ಆವಿಷ್ಕಾರಕ ವಸ್ತು ಪ್ರದರ್ಶನದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅನಿಲ್ ಕುಮಾರ್ ತಂದೆ ಸಂಗಪ್ಪ ಹಡಪದ ಬಲಶೆಟ್ಟಿಹಾಳ್, ನಿಂಗಯ್ಯ ತಂದೆ ಶಿವಯ್ಯ ಹಿರೇಮಠ್ ಬಲಶೆಟ್ಟಿಹಾಳ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು. ಸರ್ಕಾರಿ ಶಾಲೆಯ ಮಕ್ಕಳು ಯಾವುದರಲ್ಲೂ ಕಮ್ಮಿ ಇಲ್ಲ ಎಂದು ತೋರಿಸಿದ್ದಾರೆ. ಅಂಧರಿಗೆ ಮಾಹಿತಿ ನೀಡುವ ಆವಿಷ್ಕಾರ ತಂತ್ರಜ್ಞಾನ ಕೋಲು, ಸ್ವಯಂ ನಿಯಂತ್ರಿತ ಶಿಶುಪಾಲನೆ ತೊಟ್ಟಿಲು ತಯಾರಿಸಿದ್ದಾರೆ. ನಾವು ಮನೆಯಲ್ಲಿ ನಡೆದಾಡುವಾಗ ಯಾವುದೇ ಅಡೆತಡೆ ಗೋಡೆಗಳು ಬಂದಾಗ ನಾವು ಬೇರೆ ಮಾರ್ಗವನ್ನು ಹಿಡಿದಾಗ ಈ ತರ ಸೌಂಡ್ ಬರಕತ್ತಂದ್ರೆ ಬೇರೆ ಮಾರ್ಗ ಹಿಡಿಬೇಕು, ಅದು ಗೋಡೆ ಎಷ್ಟು ಎತ್ತರ ಇದೆ ಎಂದು ತಿಳಿಸುತ್ತದೆ. ಈ ಪ್ರಯೋಗದ ಮುಖ್ಯ ವಿಷಯ ಏನೆಂದರೆ ಆಟೋಮೆಟಿಕ್ ಬೇಬಿ ಕ್ರಾಡಲ್, ಸ್ವಯಂ ನಿಯಂತ್ರಿತ ಶಿಶುವಿನ ತೊಟ್ಟಿಲು. ನೋಡಿ, ಈಗ ಬಜರ್ ಹೆಂಗಾಗುತ್ತದೆ, ಲೈಟ್ ಹತ್ತುತ್ತದೆ. ಹೌದು, ಕೇಂದ್ರ ಸರ್ಕಾರದ ಆಯೋಜಿತ ಕಾರ್ಯಕ್ರಮ ಇನ್ನೋವೇಷನ್ ಇನ್ ಸೈನ್ಸ್ ಪರ್ಸ್ಯೂಟ್ ಫಾರ್ ಇನ್ಫ್ರೈಡ್ ರಿಸರ್ಚ್ ಯೋಜನೆಯು ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಯಾದಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ 2022 ಮತ್ತು 23ನೇ ಸಾಲಿನ ಇನ್ಸ್ಪೈರ್ ಮಾನಕ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ನಿಂಗಯ್ಯ ತಂದೆ ಶಿವಯ್ಯ ಹಿರೇಮಠ್ ಮತ್ತು ಅನಿಲ್ ಕುಮಾರ್ ತಂದೆ ಸಂಗಪ್ಪ ಹಡಪದ ಈ ವಿದ್ಯಾರ್ಥಿಗಳು ಆವಿಷ್ಕಾರ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುರುಡರಿಗೆ ರಕ್ಷಿಸುವ ಮಾಹಿತಿ ನೀಡುವ ತಂತ್ರಜ್ಞಾನದ ಕೋಲು ಮತ್ತು ಸ್ವಯಂ ಶಿಶುಪಾಲನೆ ನಿಯಂತ್ರಿತ ತೊಟ್ಟಿಲು ಪ್ರದರ್ಶನ ಮಾಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ನಮಸ್ಕಾರಗಳು. ನಾವು ವಿಜಯರೆಡ್ಡಿ ಚೌಧರಿ ಅಂತ ಹೇಳ್ಬಿಟ್ಟು ವಿಜ್ಞಾನ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲಾ ಬಲಶೆಟ್ಟಿಹಾಳದಲ್ಲಿ 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ವಿ. ಪ್ರತಿ ವರ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿ ಹಲವಾರು ಒಂದು ಪ್ರಯೋಗಗಳು ಮತ್ತು ಯೋಜನೆಗಳು ಬರ್ತಾ ಇದ್ದವು. ಅದರಲ್ಲಿ ಪ್ರತಿ ವರ್ಷ ಆಯ್ಕೆಯಾಗಿದ್ದಾರೆ. ಈ ವರ್ಷವೂ ಕೂಡ ಇನ್ಸ್ಪೈರ್ ಅವಾರ್ಡ್ ಮಾನಕ ಈ ಒಂದು ಭಾರತ ಸರ್ಕಾರದ ಮೂಲ ಒಂದು ಕಾರ್ಯಕ್ರಮವಾಗಿದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬೆಳೆಸುವುದು ಅಂತ ಮೂಲ ಗುರಿಯಾಗಿದೆ. ನಮ್ಮ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಯಾದಗಿರಿ ಡಯಟ್ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ 2 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಪ್ರಸ್ತುತ 2022-23ನೇ ಸಾಲಿನಲ್ಲಿ ಅರ್ಜಿ ಹಾಕಿದ್ದೇವೆ, ಅದು ಆಯ್ಕೆಯಾಗಿದ್ದಾರೆ. ಅವರು ಅನಿಲ್ ಕುಮಾರ್ ಅಂತೇಳಿ ವಿದ್ಯಾರ್ಥಿ ಹೆಸರು, 9ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಅವನು ಸ್ವಯಂ ನಿಯಂತ್ರಿತ ಶಿಶುವಿನ ತೊಟ್ಟಿಲು ಎಂಬ ಒಂದು ಯೋಜನೆಯನ್ನು ಮಾಡಿದ್ದಾನೆ, ಅದು ರಾಜ್ಯ ಮಟ್ಟಕ್ಕೆ ಅದು ಆಯ್ಕೆಯಾಗಿದೆ. ಹಾಗೂ ಇನ್ನೊಬ್ಬ ವಿದ್ಯಾರ್ಥಿಯಾಗಿರ್ತಕ್ಕಂಥ ನಿಂಗಯ್ಯ ಶಿವಯ್ಯ ಹಿರೇಮಠ ಅಂತೇಳಿ ಅವನು ಕೂಡ 9ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಅವನು ಸ್ವಯಂ ನಿಯಂತ್ರಿತ ಒಂದು ಸ್ಮಾರ್ಟ್ ಬ್ಲೈಂಡ್ ಸ್ಟಿಕ್ ಅಂತೇಳಿ ಒಂದು ನಿರ್ದೇಶನ ಇರತಕ್ಕಂಥ ಅಂಧರಿಗೆ ನಿರ್ದೇಶನ ಇರತಕ್ಕಂಥ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಂಗಯ್ಯ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ಬಲಶೆಟ್ಟಿಹಾಳದಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. 2022 ಮತ್ತು 23ನೇ ಸಾಲಿನ ಇನ್ಸ್ಪೈರ್ ಮಾನಕ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಪ್ರಯೋಗಕ್ಕೆ ಬೇಕಾಗುವ ಮೂಲ ಸಾಮಗ್ರಿಗಳು: ಅಂಧರು ಮತ್ತು ವಯಸ್ಕರು ಬಳಸುವ ಕೋಲು, ಬಜಾರ್, ಆನ್ ಆಫ್ ಸ್ವಿಚ್, 9 ವೋಲ್ಟ್ ಬ್ಯಾಟರಿ, ಸರ್ಕ್ಯೂಟ್, ಡಯೋಡ್, ಏರ್ ಸೆನ್ಸರ್. ಪ್ರಯೋಗದ ಕಾರ್ಯವಿಧಾನ: ಅಂಧರು ಮನೆಯಲ್ಲಿ ಅಥವಾ ರಸ್ತೆಯಲ್ಲಿ ಓಡಾಡುವಾಗ ಯಾವುದರ ಅಡೆತಡೆಗಳು ಬಂದರೆ ಹೇಗೆ ಕಾರ್ಯನಿರ್ವಹಿಸುತ್ತದೆಂದು ತಿಳಿಸುತ್ತೇನೆ. ನಾವು ಮನೆಯಲ್ಲಿ ನಡೆದಾಡುವಾಗ ಯಾವುದೇ ಅಡೆತಡೆ ಗೋಡೆಗಳು ಬಂದಾಗ ನಾವು ಬೇರೆ ಮಾರ್ಗವನ್ನು ಹಿಡಿದಾಗ ಈ ತರ ಸೌಂಡ್ ಬರಕತ್ತಂದ್ರೆ ಬೇರೆ ಮಾರ್ಗ ಹಿಡಿಬೇಕು, ಅದು ಗೋಡೆ ಎಷ್ಟು ಎತ್ತರ ಇದೆ ಎಂದು ತಿಳಿಸುತ್ತದೆ. ಈ ತರ ಎತ್ತರ ಬಂದ್ರೆ ಗೋಡೆ ಇದೆ ಎಂದು ನಾವು ಬೇರೆ ಮಾರ್ಗವನ್ನು ಹಿಡಿದು ನಾವು ರಸ್ತೆಯಲ್ಲಿ ನಡೆದಾಡುವಾಗ ಯಾವುದೇ ತರ ಕಲ್ಲು ಮತ್ತು ಯಾವುದೇ ತರ ಅಡೆತಡೆಗಳು ಬಂದಾಗ ಅದು ಎಷ್ಟು ಎತ್ತರವಿದೆ ಎಂದು ತೋರಿಸುತ್ತೇನೆ. ರಸ್ತೆಯಲ್ಲಿ ನಡೆದಾಡುವಾಗ ಯಾವುದೇ ತರ ವಸ್ತು ಬಂದರೆ ಅದು ನಾವು ದಾಟಿ ಹೋಗ್ಬೇಕಂದ್ರೆ ಸಾಧ್ಯವಾಗದಾಗ ನಾವು ಅದು ಏಟ ಎತ್ತರ ಮತ್ತು ಏಟ ಅಗಲ ಮತ್ತು ಉದ್ದ ಇದೆ ಎಂದು ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ. ಅಂಧರು ಮನೆಯಲ್ಲಿ ಅಥವಾ ರಸ್ತೆಯಲ್ಲಿ ದಾಟುವಾಗ ಅಪಘಾತವನ್ನು ನಿಯಂತ್ರಿಸಲು ಈ ಪ್ರಯೋಗ ಸಹಾಯಕವಾಗುತ್ತದೆ.
ಈ ಪ್ರಯೋಗ ಮಾಡಲು ಅವಕಾಶ ಮಾಡಿಕೊಟ್ಟಿರುವ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಯಾದಗಿರಿ ಸರ್ಕಾರಿ ಪ್ರೌಢಶಾಲೆ ಬಲಸೇಟೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಮಾರ್ಗದರ್ಶಕರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮಸ್ಕಾರಗಳು. ನನ್ನ ಹೆಸರು ಅನಿಲ್ ಕುಮಾರ್. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಬಳಸೇಟೆಯಾಳದಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. 2022-23ನೇ ಸಾಲಿನ ಇನ್ಸ್ಪೈರ್ ಮಾನಕ್ ಅವಾರ್ಡ್ ವಿಜ್ಞಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈಗ ಪ್ರಯೋಗದ ಮುಖ್ಯ ವಿಷಯ ಏನೆಂದರೆ ಆಟೋಮೆಟಿಕ್ ಬೇಬಿ ಕ್ರಾಡಲ್, ಸ್ವಯಂ ನಿಯಂತ್ರಿತ ಶಿಶುವಿನ ತೊಟ್ಟಿಲು. ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಇದೊಂದು ಮನೆಯೊಳಗೆ ತೊಟ್ಟಿಲಿನೊಳಗೆ ಮಗು, ಸೌಂಡನ್ನು ಗ್ರಹಿಸುವ ಮೈಕ್ರೋಫೋನ್ ಮತ್ತು ಸರ್ಕ್ಯೂಟ್ ಬೋರ್ಡ್, ಆನ್ ಆ್ಯಂಡ್ ಆಫ್ ಸ್ವಿಚ್, 9 ವೋಲ್ಟ್ ಬ್ಯಾಟ್ರಿ, LED ಬಲ್ಬ್ ಮತ್ತು ಸೌಂಡನ್ನು ಬಜಾರ್. ಈಗ ಗ್ರೀನ್ ಮ್ಯಾಟು ಮತ್ತು ಫ್ರೋಮ್. ಈಗ ಪ್ರಯೋಗದ ಕಾರ್ಯವಿಧಾನ: ತಾಯಿ ಮಗುವನ್ನು ತೊಟ್ಟಿಲಿನಲ್ಲಿ ಹಾಕಿ ಸ್ವಿಚ್ ಆನ್ ಮಾಡಿ ಬೇರೆ ಕೆಲಸಗಳಲ್ಲಿ ಮತ್ತು ಬೇರೆ ಕೋಣೆಯಲ್ಲಿ ಕೆಲಸ ಮಾಡುವಲ್ಲಿ ಬ್ಯುಸಿಯಾದಾಗ ಮಗು ಅಳುವಾಗ ಸೌಂಡ್ ಸಂಕೇತದಿಂದ ವಿದ್ಯುತ್ ಸಂಕೇತಕ್ಕೆ ಪರಿವರ್ತಿಸಿ ಸರ್ಕ್ಯೂಟ್ ಬೋರ್ಡ್ನಲ್ಲಿ ಕಾರ್ಯನಿರ್ವಹಿಸಿ LED ಲೈಟ್ ಹತ್ತಿ ಮತ್ತು ಬಜಾರ್ ಆಗಿ ಸೌಂಡ್ ಕೇಳುತ್ತದೆ. ಈಗ ಮಗು ಹತ್ತಾಗ ತಾಯಿಯವರಿಗೆ ಹೇಗೆ ಕೇಳುತ್ತದೆ ಅಂತ ಕೇಳೋಣ ಬನ್ನಿ. ನೋಡಿ, ಈಗ ಬಜಾರ್ ಹೆಂಗಾಗುತ್ತದೆ, ಲೈಟ್ ಹತ್ತದು ಹೋಗೋದು ಮಾಡ್ತದೆ. ಈ ರೀತಿ ಸೌಂಡ್ ಮಾಡಿದಾಗ ಮನೆಯಲ್ಲಿರುವ ತಾಯಿ ಅಥವಾ ಪೋಷಕರು ಬಂದು ಮಗುವನ್ನು ಎತ್ಕೊಳ್ತಾರೆ. ಇದರಿಂದ ತೀರ್ಮಾನ ಏನೆಂದರೆ ಕೆಲಸ ಮಾಡುವ ತಾಯಿಯಂದಿರಿಗೆ ಮತ್ತು ಪೇರೆಂಟ್ ಕೇರ್ ಮಾಡಲು ಸಹಾಯವಾಗುತ್ತದೆ. ಧನ್ಯವಾದಗಳು. ಈ ಪ್ರಯೋಗವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಯಾದಗಿರಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಬಳಸೇಟೆಯಾಳದಲ್ಲಿ ಪ್ರಧಾನ ಗುರುಗಳು ಮತ್ತು ಸಹ ಶಿಕ್ಷಕರು ಮಾರ್ಗದರ್ಶನ ನೀಡಿದ ಶಿಕ್ಷಕರಿಗೆ ಧನ್ಯವಾದಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.